ಬಿಸಿಲು ಜನರ ನೆತ್ತಿ ಸುಡ್ತಾ ಇದೆ. ಕುಡಿಯೋ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನೀರಿಗಾಗಿ ಲಂಬಾಣಿ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಖಾಲಿ ಬಿಂದಿಗೆಗಳನ್ನ ಹಿಡಿದು ಪ್ರತಿಭಟನೆ, ನೀರು ಕೊಡಿ ಎಂದು ಆಕ್ರೋಶ. ನೀರಿಗಾಗಿ ಲಂಬಾಣಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕುಡಿಯುವ ನೀರು ಬಾರದೆ 1 ತಿಂಗಳು ಕಳೆದಿದ್ಯಂತೆ. ಹೀಗಾಗಿ ನೀರು ಕೊಡಿ ಅಂತ ಗ್ರಾಮ ಪಂಚಾಯಿತಿ ಎದುರು ಮಹಿಳೆಯರು ಪ್ರೊಟೆಸ್ಟ್ ನಡೆಸಿದ್ರು. ಕಳೆದ 1-2 ತಿಂಗಳಿನಿಂದ ನೀರು ಬಂದಿಲ್ಲ. ಸ್ಟಾಕ್ ಮಾಡಿದ ನೀರಿನಲ್ಲಿ ಹುಳುಗಳಾಗ್ತಿವೆ. ಅದೇ ನೀರನ್ನ ಸೋಸಿ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ನೀರು ಬಿಡಬೇಕು ಎಂದು ಒತ್ತಾಯಿಸಿದ್ರು. ಒಂದು ತಿಂಗಳು 2 ತಿಂಗಳು ಆತ್ರಿ ಇದು ನೀರು ಬರಾಕತ್ತಿಲ್ಲ. ಬಿಸಿಲು ಏನು ಮಾಡಬೇಕು ನಾವು? ಮಕ್ಕಳ ಮರಿ ಎಲ್ಲರೂ 3 ದಿನದ 15 ದಿನದ ನೀರು ಕುಡಿದು ಜಡ್ಲೆ ಬೀಳ್ತಾರೆ. ಅವ್ರಿಗೆ ತಗೊಂಡು ಹೋದಂದ್ರೆ ಅವರು ಸರಿ ಇರಂಗಿಲ್ಲ ಮಕ್ಕಳು. ಏನು ಮಾಡಬೇಕು ನಾವು ಬಡವರು? ನೀರು 2-3 ತಿಂಗಳು ಆತ್ರಿ ಒಯ್ತೇಳ್ರಿ ಅಲ್ರ. ಇಲ್ಲಿ ಒಂದು ಹುಡುಗ ಅದಾನ್ರಿ, ಅಲ್ಲಿ ಹೋಗಿ ನಾವು ಕೇಳಬೇಕು. ಆ ಟ್ಯಾಂಕಿಯಾಗ ನೀರು ಬೀಳ್ಬೇಕು. ಟ್ಯಾಂಕಿಯಾಗ ಬಂತಂದ್ರೆ ಇಲ್ಲಿ ಬಿಡ್ತಾರ. ಆ ಟ್ಯಾಂಕಿಯಾಗ ನೀರು ಅಂದ್ರೆ ಇಲ್ಲ. ಕುಡಿಯಾಕ ಜೇಕ ಮಾಡಾಕು ಇಲ್ಲ, ಅರ್ಬಿ ಹೋಗ್ಯಾಕು ಇಲ್ಲ. ಈ ಪರಿಸ್ಥಿತಿ ಈ ಒಣೆಗ ಅದಾವು. ಆ ಒಣೆಗೂ ಪರ ಇಲ್ಲೇ. ಬಾಯಾರಿಕೆಗೆ ಹನಿ ನೀರು ಸಿಗ್ತಿಲ್ಲ. ಕೂಡಲೇ ಟ್ಯಾಂಕರ್ ಮೂಲಕ ನೀರು ಬಿಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಇಲ್ಲಿಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬಿಸಿಲು ಜನರ ನೆತ್ತಿ ಸುಡ್ತಾ ಇದೆ. ಕುಡಿಯೋ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನೀರಿಗಾಗಿ ಲಂಬಾಣಿ ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿದೆ. ವಿಮಲ್, ನಮ್ಮ ಭಾಷೆ ಕೇಸರಿ. ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕುಡಿಯುವ ನೀರು ಬಾರದೆ 1 ತಿಂಗಳು ಕಳೆದಿದ್ಯಂತೆ. ಹೀಗಾಗಿ ನೀರು ಕೊಡಿ ಅಂತ ಗ್ರಾಮ ಪಂಚಾಯಿತಿ ಎದುರು ಮಹಿಳೆಯರು ಪ್ರೊಟೆಸ್ಟ್ ನಡೆಸಿದ್ರು. ಕಳೆದ 1-2 ತಿಂಗಳಿನಿಂದ ನೀರು ಬಂದಿಲ್ಲ. ಸ್ಟಾಕ್ ಮಾಡಿದ ನೀರಿನಲ್ಲಿ ಹುಳುಗಳಾಗ್ತಿವೆ. ಅದೇ ನೀರನ್ನ ಸೋಸಿ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ನೀರು ಬಿಡಬೇಕು ಎಂದು ಒತ್ತಾಯಿಸಿದ್ರು. ಒಂದು ತಿಂಗಳು 2 ತಿಂಗಳು ಆತ್ರಿ ಇದು ನೀರು ಬರಾಕತ್ತಿಲ್ಲ. ಬಿಸಿಲು ಏನು ಮಾಡಬೇಕು ನಾವು? ಮಕ್ಕಳ ಮರಿ ಎಲ್ಲರೂ 3 ದಿನದ 15 ದಿನದ ನೀರು ಕುಡಿದು ಜಡ್ಲೆ ಬೀಳ್ತಾರೆ. ಅವ್ರಿಗೆ ತಗೊಂಡು ಹೋದಂದ್ರೆ ಅವರು ಸರಿ ಇರಂಗಿಲ್ಲ ಮಕ್ಕಳು. ಏನು ಮಾಡಬೇಕು ನಾವು ಬಡವರು? ನೀರು 2-3 ತಿಂಗಳು ಆತ್ರಿ ಒಯ್ತೇಳ್ರಿ ಅಲ್ರ. ಇಲ್ಲಿ ಒಂದು ಹುಡುಗ ಅದಾನ್ರಿ, ಅಲ್ಲಿ ಹೋಗಿ ನಾವು ಕೇಳಬೇಕು. ಆ ಟ್ಯಾಂಕಿಯಾಗ ನೀರು ಬೀಳ್ಬೇಕು. ಟ್ಯಾಂಕಿಯಾಗ ಬಂತಂದ್ರೆ ಇಲ್ಲಿ ಬಿಡ್ತಾರ. ಆ ಟ್ಯಾಂಕಿಯಾಗ ನೀರು ಅಂದ್ರೆ ಇಲ್ಲ. ಕುಡಿಯಾಕ ಜೇಕ ಮಾಡಾಕು ಇಲ್ಲ, ಅರ್ಬಿ ಹೋಗ್ಯಾಕು ಇಲ್ಲ. ಈ ಪರಿಸ್ಥಿತಿ ಈ ಒಣೆಗ ಅದಾವು. ಆ ಒಣೆಗೂ ಪರ ಇಲ್ಲೇ. ಬಾಯಾರಿಕೆಗೆ ಹನಿ ನೀರು ಸಿಗ್ತಿಲ್ಲ. ಕೂಡಲೇ ಟ್ಯಾಂಕರ್ ಮೂಲಕ ನೀರು ಬಿಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಇಲ್ಲಿಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬಿಸಿಲು ಜನರ ನೆತ್ತಿ ಸುಡ್ತಾ ಇದೆ. ಕುಡಿಯೋ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನೀರಿಗಾಗಿ ಲಂಬಾಣಿ ಮಹಿಳೆಯರು